ಕಾಂಗ್ರೆಸ್ ಶಾಸಕ ಸತೀಶ್ ಸೈಲ್ ಇಡಿ ಕಸ್ಟಡಿ ಇವತ್ತಿಗೆ ಅಂತ್ಯ ಆಗುತ್ತೆ. ಇವತ್ತು ಮಧ್ಯಾಹ್ನದವರೆಗೆ ಶಾಸಕ ಸತೀಶ್ ಸೈಲ್ಗೆ ಇಡಿ ಕಸ್ಟಡಿ ಇರುತ್ತೆ. ತದನಂತರ ಮಧ್ಯಾಹ್ನದ ಬಳಿಕ ಕೋರ್ಟ್ಗೆ ಹಾಜರುಪಡಿಸುವಂತೆ ಜಡ್ಜ್ ಸೂಚನೆ ಕೊಟ್ಟಿದ್ದಾರೆ. ಇವತ್ತು ಇಡಿ ಕಸ್ಟಡಿ ಅಂತ್ಯ ಆಗುತ್ತೆ. ಕೋರ್ಟ್ಗೆ ಹಾಜರುಪಡಿಸುತ್ತಾರೆ ಅಧಿಕಾರಿಗಳು. ಜನಪ್ರತಿನಿಧಿಗಳ ಕೋರ್ಟ್ನ ಜಡ್ಜ್ ಸಂತೋಷ್ ಗಜಾನನ ಭಟ್ ಅವರು ಆದೇಶವನ್ನು ಕೊಟ್ಟಿದ್ದಾರೆ. ಮಧ್ಯಾಹ್ನದ ನಂತರ ಕೋರ್ಟ್ಗೆ ಹಾಜರುಪಡಿಸಬೇಕು ಅಂತ. ನಿನ್ನೆ ಜಡ್ಜ್ ಮುಂದೆ ಶಾಸಕ ಸತೀಶ್ ಸೈಲ್ರ ಹಾಜರುಪಡಿಸಲಾಗಿತ್ತು. ಇಡಿ ಅಧಿಕಾರಿಗಳು ಕರ್ಕೊಂಡು ಹೋಗಿದ್ರು. ಜಡ್ಜ್ ಸಂತೋಷ್ ಗಜಾನನ ಭಟ್ ಅವರ ನಿವಾಸದಲ್ಲಿನೇ ಇಡಿ ಅಧಿಕಾರಿಗಳು ಹಾಜರುಪಡಿಸಿದ್ರು. ಒಂದು ದಿನದ ಮಟ್ಟಿಗೆ ಅಂತೇಳಿ ಇಡಿ ಅಧಿಕಾರಿಗಳ ಕಸ್ಟಡಿಗೆ ಅವರನ್ನ ಕೊಡಲಾಗಿತ್ತು, ಸತೀಶ್ ಸೈಲ್ ಅವ್ರನ್ನ. ಸದ್ಯ ಇವತ್ತು ಕಸ್ಟಡಿ ಅಂತ್ಯ ಆಗುತ್ತೆ. ಮಧ್ಯಾಹ್ನದವರೆಗೂ ಮಾತ್ರ ಇಡಿ ಅಧಿಕಾರಿಗಳ ಕಸ್ಟಡಿಯಲ್ಲಿ ಇರ್ತಾರೆ ಸತೀಶ್ ಸೈಲ್. ತದನಂತರ ಮಧ್ಯಾಹ್ನದ ಬಳಿಕ ಅವರನ್ನ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ನಿನ್ನೆ ಜಡ್ಜ್ ಸಂತೋಷ್ ಗಜಾನನ ಭಟ್ ಅವರ ನಿವಾಸದಲ್ಲಿನೇ ಇಡಿ ಅಧಿಕಾರಿಗಳು ಶಾಸಕ ಸತೀಶ್ ಸೈಲ್ ಅವರನ್ನ ಹಾಜರುಪಡಿಸಿ ಒಂದು ದಿನ ಕಸ್ಟಡಿಗೂ ಪಡ್ಕೊಂಡಿದ್ರು. ಈ ಸಂದರ್ಭದಲ್ಲಿ ಏನು ಪ್ರಶ್ನೆ ಕೇಳಿದ್ದಾರೆ, ಏನು ಮಾಹಿತಿ ಪಡ್ಕೊಂಡಿದ್ದಾರೆ ಅದನ್ನು ಗಮನಿಸಬೇಕಿದೆ. ಇವತ್ತು ಕೋರ್ಟ್ಗೆ ಹಾಜರುಪಡಿಸಿದ ನಂತರ ಏನು ತೀರ್ಮಾನ ಆಗುತ್ತೆ ಅನ್ನೋದು ಕೂಡ ನೋಡಬೇಕಾಗಿದೆ. ವಾದ ಪ್ರತಿವಾದ ಇರ್ಬೋದು ಅಥವಾ ಇಡಿ ಅಧಿಕಾರಿಗಳು ಏನು ಮಾಹಿತಿಯನ್ನು ಕೊಡ್ತಾರೆ, ತನಿಖೆಗೆ ಸಂಬಂಧಪಟ್ಟಂತೆ ಪೂರಕವಾಗಿ ವರ್ತಿಸಿದ್ದಾರೋ ಇಲ್ವೋ ಸತೀಶ್ ಸೈಲ್ ಅವರು, ಇದೆಲ್ಲವೂ ಕೂಡ ಗೊತ್ತಾಗುತ್ತೆ. ಜಾರಿ ನಿರ್ದೇಶನಾಲಯದಿಂದ ವೀರೇಂದ್ರ ಪೊಪ್ಪಿಯವರ ಬಂಧನ ಆಗಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡಿಯಿಂದ ಒಟ್ಟು 24 ಕೋಟಿ ರೂಪಾಯಿ ಮೌಲ್ಯದ ಚಿನ್ನವನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಸೆಪ್ಟೆಂಬರ್ 6ನೇ ತಾರೀಕು ಚಿತ್ರದುರ್ಗದ ಚಳ್ಳಕೆರೆಯಲ್ಲಿ ದಾಳಿ ಮಾಡಿದ್ರು ಇಡಿ ಅಧಿಕಾರಿಗಳು. ಚಳ್ಳಕೆರೆಯ 4 ನಿವಾಸಗಳಲ್ಲೂ ಕೂಡ ಜಪ್ತಿ ಮಾಡಿದ್ರು. ದಾಳಿಯ ಸಂದರ್ಭದಲ್ಲಿ ಅಪಾರ ಪ್ರಮಾಣದ ಚಿನ್ನಾಭರಣ ಪತ್ತೆಯಾಗಿತ್ತು. ಚಿನ್ನದ ಗಟ್ಟಿಯನ್ನು ವಶಕ್ಕೆ ತೆಗೆದುಕೊಂಡಿದ್ರು ಅಧಿಕಾರಿಗಳು. 21.43 ಕೆಜಿ ತೂಕದ 24 ಕ್ಯಾರೆಟ್ ಅಂದ್ರೆ 24 ಕ್ಯಾರೆಟ್ ಗೋಲ್ಡ್ ಗಟ್ಟಿಯನ್ನ ವಶಕ್ಕೆ ಪಡ್ಕೊಂಡಿದ್ರು. 10.985 ಕೆಜಿ ತೂಕದ 11 ಯೂನಿಟ್ ಚಿನ್ನದ ಲೇಪಿತ ಬೆಳ್ಳಿ ಗಟ್ಟಿಗಳನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ರು. ಏನು ಫೋಟೋ ಗಮನಿಸ್ತಾ ಇದ್ದಿರಲ್ಲ, ಇವೇ ಚಿನ್ನದ ಗಟ್ಟಿಗಳು ಹಾಗೂ ಚಿನ್ನ ಲೇಪಿತ ಬೆಳ್ಳಿಯ ಗಟ್ಟಿಗಳು. ಸುಮಾರು 1 ಕೆಜಿ ಚಿನ್ನದ ಆಭರಣ ವಶಪಡಿಸಿಕೊಂಡಿದ್ರು. ಸುಮಾರು 24 ಕೋಟಿ ರೂಪಾಯಿ ಮೌಲ್ಯದ ಚಿನ್ನವನ್ನು ವಶಪಡಿಸಿಕೊಂಡಿದ್ರು ಇಡಿ ಅಧಿಕಾರಿಗಳು. ಈಗಾಗಲೇ ವೀರೇಂದ್ರ ಪೊಪ್ಪಿ ಅವರ ವಿರುದ್ಧ ಅನೇಕ ಆರೋಪಗಳು ಕೇಳಿಬಂದಿವೆ. ಆನ್ಲೈನ್ ಹಾಗೂ ಆಫ್ಲೈನ್ ಗೇಮಿಂಗ್ನಲ್ಲಿ ಹೂಡಿಕೆ ಮಾಡಿದ್ರು, ಅಕ್ರಮ ಹಣ ವರ್ಗಾವಣೆ ಆಗಿದೆ, ಅಕ್ರಮವಾಗಿ ಹಣ ಹೂಡಿಕೆ ಮಾಡಿದ್ದಾರೆ, ಸಾಕಷ್ಟು ಹಣ ಮಾಡಿದ್ದಾರೆ, ಸಾಕಷ್ಟು ಚಿನ್ನ ಜೊತೆಗೆ ಐಷಾರಾಮಿ ಕಾರುಗಳು, ಬಂಗ್ಲೆಗಳು, ಬೇರೆ ಬೇರೆ ರಾಜ್ಯಗಳಲ್ಲಿ ಅಕ್ರಮವಾಗಿ ಇವರು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ, ಹಣ ಮಾಡ್ತಿದ್ದಾರೆ, ಸಾಕಷ್ಟು ಆರೋಪಗಳಿತ್ತು. ಇನ್ನು ಇವರು ಚಿನ್ನವನ್ನು ಏನು ವಶಕ್ಕೆ ಪಡ್ಕೊಂಡಿದ್ರು ಇಡಿ ಅಧಿಕಾರಿಗಳು, ಅದಕ್ಕೆ ಸಂಬಂಧಪಟ್ಟಂಥ ಡೀಟೇಲ್ಸನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಚಿನ್ನದ ಗಟ್ಟಿ ಮತ್ತು ಚಿನ್ನದ ಲೇಪಿತ ಬೆಳ್ಳಿ ಗಟ್ಟಿಗಳು ಮತ್ತು ಚಿನ್ನದ ಆಭರಣಗಳು ಇವೆಲ್ಲವನ್ನು ಕೂಡ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಒಬ್ಬ ಜನಪ್ರತಿನಿಧಿಯಾಗಿ ಎಷ್ಟೇ ಕಷ್ಟಪಟ್ಟರೂ ಕೂಡ, ಎಷ್ಟೇ ಅವರ ಮೊದಲಿಂದನೂ ಆಸ್ತಿ ಇದ್ದರೂ ಕೂಡ ಇಷ್ಟೆಲ್ಲ ಹಣವನ್ನು ಸಂಪಾದನೆ ಮಾಡೋದು ಅಂದರೆ ಕಷ್ಟ ಸಾಧ್ಯ. ಅಂಥ ರೀತಿಯಲ್ಲಿ ಈಗ ಹಣವನ್ನು ಸಂಪಾದನೆ ಮಾಡಿರೋದು ವೀರೇಂದ್ರ ಪೊಪ್ಪಿಯವರು. ಎಲ್ಲಿಂದ ಹಣ ಬಂತು ಅಂತ ನೋಡಿದಾಗ ಗೋವಾ, ಜೋಧ್ಪುರ ಇರ್ಬೋದು, ಮುಂಬೈ ಇರ್ಬೋದು, ಹೀಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಇವರು ಈ ಒಂದು ಆನ್ಲೈನ್ ಗೇಮಿಂಗ್ನಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗಿದೆ. ಅಲ್ಲಿಂದ ಹಣ ಬರ್ತಾ ಇದೆ ಇವರಿಗೆ ಅಂತ.